ಎಕ್ಸಸೈಸ್ 1.1ನಲ್ಲಿ ಸೆಕೆಂಡ್ ಕ್ವೆಶನ್ ಇದು. ರೈಟ್ ಫಸ್ಟ್ 4 ಟರ್ಮ್ಸ್ ಆಫ್ ದ ಎ ಪಿ ವೆನ್ ದ ಫಸ್ಟ್ ಟರ್ಮ್ ಎ ಆ್ಯಂಡ್ ದ ಕಾಮನ್ ಡಿಫ್ರೆನ್ಸ್ ಡಿ ಆರ್ ಗಿವನ್ ಆ್ಯಸ್ ಫಾಲೋಸ್. ಫಸ್ಟ್ ಪ್ರಾಬ್ಲಮ್, ಎ ಈಸ್ ಈಕ್ವಲ್ ಟು 10 ಆ್ಯಂಡ್ ಇ ಈಸ್ ಈಕ್ವಲ್ ಟು 10. ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಫಸ್ಟ್ 4 ಟರ್ಮ್ಸ್ ಆಫ್ ದಿ ಎ ಪಿನ ಬರೀರಿ ಅಂತ ಕೇಳಿದ್ದಾರೆ. ಮತ್ತು ಎ ಅವರೇ ಕೊಟ್ಟಿದ್ದಾರೆ, ಮತ್ತು ಡಿನೂ ಕೂಡ ಅವರೇ ಕೊಟ್ಟಿದ್ದಾರೆ. ಫಸ್ಟ್ ಫಾರ್ಮುಲಾ ಫಸ್ಟ್ ಒನ್ನಲ್ಲಿ ಎ ಈಸ್ ಈಕ್ವಲ್ ಟು ಎ ಈಸ್ ಈಕ್ವಲ್ ಟು 10 ಅಲ್ವಾ. ಫಸ್ಟ್ ಟರ್ಮ್ ಏನಾಗಿರುತ್ತೆ 10 ಆಗಿರುತ್ತೆ. ಆ್ಯಂಡ್ ಡಿ ಈಸ್ ಈಕ್ವಲ್ ಟು 10. ಅದಕ್ಕೆ ಏನು ಕಾಮನ್ ಡಿಫ್ರೆನ್ಸ್ 10 ಪ್ಲಸ್ 10 ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ 20. 20ಗೆ ಪ್ಲಸ್ 10 ಆ್ಯಡ್ ಮಾಡಿದರೆ 30. 30ಗೆ ಪ್ಲಸ್ 10 ಆ್ಯಡ್ ಮಾಡಿದರೆ 40 ಆ್ಯಂಡ್ ಸೋ ಆನ್ ಅಪ್ ಟು 50 ಆ್ಯಂಡ್ ಸೋ ಆನ್ ಅಪ್ ಟು ಹಾಗೆ ಆಗುತ್ತೆ. ಓಕೆ, ಇದಕ್ಕೆ ಫಸ್ಟ್ ಪ್ರಾಬ್ಲಮ್ಗೆ ಆನ್ಸರ್ ಸಾಲ್ವ್ ಆಯಿತು. ಇವಾಗ ಸೆಕೆಂಡ್ ಪ್ರಾಬ್ಲಮ್ಗೆ ಎ ಈಸ್ ಈಕ್ವಲ್ ಟು -2 ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಡಿ ಈಸ್ ಈಕ್ವಲ್ ಟು 0. ಕಾಮನ್ ಡಿಫ್ರೆನ್ಸೇ ಇಲ್ಲ ಇಲ್ಲಿ, ಆಯಿತಾ. ಇಲ್ಲಿ ನೋಡ್ಬೋದು ಇವಾಗ ಕಾಮನ್ ಡಿಫ್ರೆನ್ಸ್ ಏನಂತ ಹೇಳಿದ್ದಾನೆ ನಾನು. ಫಸ್ಟ್ A1 ಇರುತ್ತೆ, A2, A3, A4, A5 ಅಂತ ನಾನು ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಲ್ಲ. A2 - A1 ಈಸ್ ಈಕ್ವಲ್ ಟು A3 - A2 ಇಸ್ ಬರ್ಕೊಳ್ಳಿ ಸಾಕು. A2 ಏನಿದೆ 20 ಇದೆ, A1 ಏನಿದೆ 10 ಇದೆ, A3 ಏನಿದೆ 30 ಇದೆ, A2 ಏನಿದೆ 20 ಇದೆ. ಡಿ ಈಸ್ ಈಕ್ವಲ್ ಟು 20 - 10 10, 30 - 20 10. ಸೊ ಕಾಮನ್ ಡಿಫ್ರೆನ್ಸ್ 10 ಬರ್ತಿದೆ ಅಲ್ವಾ. ಸೊ ಇದು ಈ ಎ ಪಿ ಕರೆಕ್ಟ್ ಇದೆ. ಓಕೆ, ಇವಾಗ ಈ ಕಾಮನ್ ಡಿಫ್ರೆನ್ಸ್ ಏನಂತ ಇದೆ 0 ಇದೆ. 0 ಇದೆ ಅಂತ ಹೇಳಿದರೆ ಏನಂತ ಬರೀಬೋದು, ಕಾಮನ್ ಡಿಫ್ರೆನ್ಸ್ ಇದಕ್ಕೆ 0 ಇದೆ ಅಲ್ವಾ. ಏನು ಆ್ಯಡ್ ಮಾಡಬೇಕು ನಾವು, -2ಗೆ +0ನ ಆ್ಯಡ್ ಮಾಡ್ತಿದ್ದೀವಿ ಅಂದರೆ ಏನು ಬರುತ್ತೆ -2ನೇ ಬರುತ್ತೆ. +0ನ ಆ್ಯಡ್ ಮಾಡಿದ್ವಿ ಅಂದರೆ ಅದಕ್ಕೂ -2ನೇ ಬರುತ್ತೆ. ಇನ್ನು +0 ಆ್ಯಡ್ ಮಾಡ್ತಿದ್ದೀವಿ ಅಂದರೆ -2 ಆ್ಯಂಡ್ ಸೋ ಆನ್ ಅಪ್ ಟು ಏನು ಮಾಡಿದ್ರು ಎಷ್ಟು ಟರ್ಮ್ಸ್ ಬಂದರೂ ಇಲ್ಲಿ ಏನಾಗುತ್ತೆ -2ನೇ ಬರುತ್ತೆ, ಯಾಕಂದರೆ ಇಲ್ಲಿ ಕಾಮನ್ ಡಿಫ್ರೆನ್ಸ್ 0 ಇದೆ. ಸೊ ಇದು ಎ ಪಿ ಬರ್ತಿದ್ದೀವಿ. ಕ್ವೆಶನಲ್ಲಿ ರೈಟ್ ಫಸ್ಟ್ 4 ಟರ್ಮ್ಸ್ ಅಂತ ಹೇಳಿದಾರಲ್ವ. ಸೊ ಇಲ್ಲಿ ಫಸ್ಟ್ 4 ಟರ್ಮ್ಸ್ ಬರೆದಿದ್ದೀವಿ, 1 2 3 4 ಇಲ್ಲಿ ಬರೆದಿದ್ದೀವಿ 1 2 3 4. ಪ್ರಾಬ್ಲಮ್ಸ್ನ ಹಾಗೆ ಡೈರೆಕ್ಟಾಗಿ ಕೂಡ ಡಿಫ್ರೆನ್ಸಸ್ ಹೇಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ನ ಫೈಂಡ್ ಔಟ್ ಮಾಡ್ಬೋದು, ಅಥವಾ ಇನ್ನೊಂದು ಮೆಥಡ್ ಇದೆ ಅದನ್ನು ಕೂಡ ಹೇಳ್ತೀನಿ ಈ ಪ್ರಾಬ್ಲಮಲ್ಲಿ. ಸೊ ಎ ಈಸ್ ಈಕ್ವಲ್ ಟು 4 ಅಂತ ಇದೆ ಅಲ್ವಾ. ಓಕೆ, ಇವಾಗ ಡಿ ಈಸ್ ಈಕ್ವಲ್ ಟು -3 ಅಂತ ಕೊಟ್ಟಿದ್ದಾರೆ. ನಾನು ಫಸ್ಟ್ ಇಂಟ್ರಡಕ್ಷನ್ ವಿಡಿಯೋದಲ್ಲಿ ಹೇಳಿದ್ದೆ ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D ಆ್ಯಂಡ್ ಅಪ್ ಟು ಸೋ ಆನ್ ಅಂತ ಹೇಳಿದೆ. ಸೊ ಎ ಅಂದರೆ ಏನು, ಫಸ್ಟ್ ಟರ್ಮ್ ಅಂದರೆ A1 ಆಯಿತಾ. ಎ ಪ್ಲಸ್ ಡಿ ಅಂದ್ರೇನು A2, ಇದು A3, ಇದು A4 ಈ ಸೋ ಆನ್ ಆಗಿ ಹೋಗ್ತಾ ಇರುತ್ತೆ. ಸೊ A1 ಅವರೇ ಕೊಟ್ಟಿದ್ದಾರೆ, ಎ ಕೊಟ್ಟಿದ್ದಾರಲ್ಲ 4, A1 ಗೊತ್ತಾಯಿತು. ಆ್ಯಂಡ್ ಎ ಪ್ಲಸ್ ಡಿ, ಎ ಅಂದರೆ ಏನು 4 ಅಂತ, ಪ್ಲಸ್ 4 ಎ ಅಂದರೆ 4 ಅಂತ ಅವರೇ ಕೊಟ್ಟಿದ್ದಾರೆ. ಎ ಅಂದರೆ ಏನು 4 ಅಂತ, ಆ್ಯಂಡ್ ಡಿ ಅಂತ ಹೇಳಿದರೆ -3. 4 ಪ್ಲಸ್ ಇಂಟು ಮೈನಸ್ 4 - 3 = 1 ಆಯಿತಾ. ಎ ಅಂದರೆ ಏನು 4 ಅಂತ, ಪ್ಲಸ್ 2 ಕೊಟ್ಟಿದ್ದಾರೆ. ಡಿ ಅಂದರೆ ಏನು -3. 4 ಪ್ಲಸ್ -6 -2. ಎ ಅಂದ್ರೇನು 4 ಅಂತ, ಪ್ಲಸ್ 3, ಡಿ ಅಂದ್ರೇನು -3, ಇದು -9 ಆಗುತ್ತೆ. 4 - 9 -5 ಆ್ಯಂಡ್ ಅಪ್ ಟು ಸೋ ಆನ್. ಇದು ಎ ಪಿ. ಫಸ್ಟ್ 4 ಟರ್ಮ್ಸ್ ಬರೀರಿ ಅಂತ ಹೇಳಿದ್ರಲ್ವ, ಅದಿಲ್ಲಿ ಬರೆದಿದ್ದೀವಿ. ಇವಾಗ ಫೋರ್ತ್ ಪ್ರಾಬ್ಲಮ್ ಇದು. ಎ ಈಸ್ ಈಕ್ವಲ್ ಟು -1 ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಈ ಮೆಥಡ್ ಯೂಸ್ ಮಾಡೋಣ. ಎ
a plus d, a plus 2d, a plus 3d. ಇದು a1, ಇದು a2, ಇದು a3, ಇದು a4 ಆಯಿತಾ. ಏನಂತೆ -1, ಎ ಅಂದ್ರೇನು -1, ಡಿ ಅಂದ್ರೇನು +1/2 ಅಂತ ಅಲ್ವಾ. ಸೊ ಇವನ್ನೇ ಇಲ್ಲಿ ಬರ್ಕೊಳ್ಳೋಣ. ಅದು ಬೇಡ. ಎ ಅಂದ್ರೇನು -1 ಅಂತ, ಇದು -2. ಇವಾಗ 2 LCM ತಗೊಂಡ್ರೆ ಆಯಿತಾ, ಎ ಅಂದರೆ -1 ಅಂತ, ಎ ಅಂದರೆ -1 ಪ್ಲಸ್ ಡಿ ಅಂದರೆ 1/2. ಇವಾಗ LCM ತಗೊಂಡ್ರೆ -2 + 1/2 ಆಗುತ್ತೆ. ಆವಾಗ -2 + 1 -1 -1/2 ಆಗುತ್ತೆ. ಇಲ್ಲಿ ಎ ಅಂದರೆ -1 ಪ್ಲಸ್ 2 × 1/2, 2/2 ಕ್ಯಾನ್ಸಲ್ ಆಗುತ್ತೆ. ಇವಾಗ -1 + 1 0. ಎ ಅಂದರೆ -1 ಪ್ಲಸ್ 3 × 1/2, -1 + 3/2. 2ನ LCM ತೊಗೊಂಡ್ರೆ -2 + 3 /2, -2 + 3 -2 + 3 /2 ಅಂದರೆ 1/2. ಸೊ ಇಲ್ಲಿ ಕೂಡ ಸೊ ಓಕೆ. ಇದು ಕೂಡ AP ಫಸ್ಟ್ 4 ಟರ್ಮ್ಸ್ ಬರೀರಿ ಅಂತ ಹೇಳಿದಾರಲ್ಲ ಕ್ವಶನ್ಸಲ್ಲಿ, ಅದನ್ನು ಇಲ್ಲಿ ಬರ್ತಿದ್ದೀವಿ. ಈಗ 5th ಪ್ರಾಬ್ಲಮ್. ಫಿಫ್ತ್ ಪ್ರಾಬ್ಲಮ್ ಕೂಡ ಇದೇ ಟೈಪಲ್ಲಿ ಮಾಡೋಣ. a plus d, a plus 2d, a plus 3d ಆಯಿತಾ. ಎ ಅಂತ ಹೇಳಿದ್ರೇನು a1, a plus d ಅಂದರೆ a2, a plus 2d ಅಂದರೆ a3, a plus 3d ಅಂದರೆ a4 ಆಯಿತಾ. ಎ ಅಂದ್ರೇನು, ಇಲ್ಲಿ ಎ ಅಂದ್ರೇನು -1.25 ಬರೆಯೋಣ. ಇಲ್ಲಿ ಲಾಸ್ಟಲ್ಲಿ AP ಬರೆಯೋಣ. ಎ ಅಂದ್ರೇನು -1.25 ಅಂತ. ಎ ಅಂದರೆ -1.25 ಅಂತ. a ಪ್ಲಸ್ ಡಿ -1.25 ಪ್ಲಸ್ ಏನಿದೆ ಇಲ್ಲಿ ಡಿ ಅಲ್ವಾ, -0.25 ಈಸ್ ಈಕ್ವಲ್ ಟು ಏನು ಬರುತ್ತೆ, -1.50. ಸೊ ಓಕೆ, ಇಲ್ಲಿ ಮೈನಸ್ ಮಾಡೋದು ಹೇಳ್ತೀನಿ ನೋಡಿ. -1.25 ಆ್ಯಂಡ್ ಲೈನ್ ಅಪ್ ಮಾಡ್ಕೊಬೇಕು. ಲೈನ್ ಅಪ್ ಅಂತ ಹೇಳಿದ್ರೆ 0 ಪಾಯಿಂಟು ಸೇಮ್ ಇಲ್ಲಿರಬೇಕು ನೋಡಿ, ಈ ಥರ. ಇವಾಗ 2.255 ಇರುತ್ತೆ, ಮತ್ತು ಬರೀ 0.355 ಇರುತ್ತೆ ಅಂದ್ಕೊಳ್ಳೋಣ. ಆವಾಗ 0.355 ಈಚ್ ಎರಡು ಲೈನ್ ಅಪ್ ಆಗಿರಬೇಕು. ಓಕೆನಾ, ಇಲ್ಲೆರಡು ಸೇಮ್ ಇರಬೇಕು ಅಂತ. ಇಲ್ಲಿ ಸೇಮ್ ಇದೆ. ಇವಾಗ 0.25. ಓಕೆ, ಮೈನಸ್ ಇದ್ದರೆ ಆ್ಯಡ್ ಮಾಡಬೇಕು, ಬಟ್ ಸೈನ್ ಏನಿರುತ್ತೆ ಮೈನಸ್ ಇರುತ್ತೆ. 5 + 5 10. ಓಕೆ, ಒಂದು ಕ್ಯಾರಿ ತೊಗೊಂಡಿದ್ದೀವಿ. 2 + 2 4 + 1 5. ಇಲ್ಲಿ -1 + 0 -1. ಸೊ ಆನ್ಸರು -1.50 ಆಯಿತಾ. ಆ್ಯಂಡ್ ಇದಕ್ಕೆ ಗೊತ್ತಾಯಿತು, ಇಲ್ಲಿ ಬರ್ಕೋಬೇಕು -1.50 ಅಂತ. ಇವಾಗ A3 ಕಂಡುಹಿಡಿತಿದ್ದೀವಿ. ದಿಸ್ ಇಸ್ A2. A3ಯಲ್ಲಿ ಎ ಅಂದರೆ -1.25
ಪ್ಲಸ್ 2 ಟು ಮೈನಸ್ 2.50 ಇಸ್ ಈಕ್ವಲ್ ಟು ಸೇಮ್. ಇವೆರಡೂ ಆ್ಯಡ್ ಮಾಡಿದಾಗ ಸೇಮ್ ಇಲ್ಲೂ ಕೂಡ ಇವೆರಡು ಆ್ಯಡ್ ಮಾಡೋದು ಮೈನಸ್ 1.25 ಇಂಟು 0.2 ಇಂಟು 0.25 So 4 5 0 0.50 minus 1.25 0.527. ಓಕೆ, ಮಲ್ಟಿಪ್ಲೈ ಮಾಡಬೇಕು ಇವಾಗ 2 ಇಂಟು 0.-25 ಅನ್ನೋದನ್ನು ಹೇಗೆ ಮಲ್ಟಿಪ್ಲೈ ಮಾಡೋಣ ಅಂತ ನೋಡಿ. 2 ಇಂಟು 0.25 ಮೈನಸ್ ಇದೆ ಅಲ್ವಾ. ಓಕೆ, 2 5s 10, 1 ಕ್ಯಾರಿ, 2 2s 4 ಪ್ಲಸ್ 1 5, 2 0s 0 ಮೈನಸ್ ಹಿಂಗೆ ಇರುತ್ತೆ. ಸೊ ಇವೆರಡನ್ನು ಇವಾಗ ಆ್ಯಡ್ ಮಾಡಬೇಕಾಗುತ್ತೆ. ಹಿಂಗಂದ್ರೆ ಏನು 0.50 ಮೈನಸ್ 0.50 ಮೈನಸ್ 1.25 ಮೈನಸ್ 0.50 5 ಸೈನ್ ಮೈನಸ್ ಇರುತ್ತೆ. ಆ್ಯಂಡ್ ಇಲ್ಲಿ 7 1 ಮೈನಸ್ 1.75 ಇದು A3 ಆಗಿರುತ್ತೆ. ಬರ್ಕೋಬೇಕಾಗುತ್ತೆ 1.75 ಅಂತ. A4 ಕಂಡುಹಿಡಬೇಕಾದ್ರೆ ಎ ಅಂದರೆ ಮೈನಸ್ 1.25 ಪ್ಲಸ್ 3 ಆಫ್ ಮೈನಸ್ 0.25 ಡಿ ಅಂದರೆ ಓಕೆನಾ. ಈಗ 3ನ ಮಲ್ಟಿಪ್ಲೈ ಮಾಡಬೇಕಲ್ವ, ಅದಕ್ಕೆ 3 ಇಂಟು 0.25 ಮೈನಸ್ ಇದೆ. 3 5s 15, 1 ಕ್ಯಾರಿ, 3 2s 6 ಪ್ಲಸ್ 1 7, 3 0s 0 ಮೈನಸ್ ಇದೆಯಾ. ಅಂದರೆ ಏನು 0.75 ಅಂತ. ಇವಾಗ ಆ್ಯಡ್ ಮಾಡಬೇಕಲ್ವ, ಮೈನಸ್ 0.25 ಮೈನಸ್ 0.75 ಪ್ಲಸ್ ಮೈನಸ್ 1.25 5 plus 5 10, 1 carry, 7 plus 2 9, 9 plus 1 10, 1 carry, 1 plus 1 0 plus 1 1 ಆಗುತ್ತೆ. ಆ್ಯಂಡ್ 1 ಕ್ಯಾರಿ ಇದೆ ಅಲ್ವಾ, 1 plus 1 2 ಸೈನು ಮೈನಸ್ ಇರುತ್ತೆ. ಸೊ ದಿಸ್ ಇಂಪ್ಲೈಸ್ 2.00 ಇದು A4 ಆಗಿರುತ್ತೆ. ಸೊ ಇಲ್ಲಿ 0.00 ಇದು AP. ಫಸ್ಟ್ 4 ಟರ್ಮ್ಸ್ ಬರೀರಿ ಅಂತ ಕ್ವಶನಲ್ಲಿ ಹೇಳಿದ್ದಾರೆ. ಸೊ ಇದು AP ಆಗಿದೆ. That's all about second question.